ಹಾಯ್ ಹಾಲ್, ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಯೂಟ್ಯೂಬ್ನಲ್ಲಿ ನಾನು ಇದೇ ಮೊದಲನೇ ಸಲ ಒಂದು ಮಿನಿ ವ್ಲಾಗ್ ಥರ ವೀಡಿಯೋ ಮಾಡ್ತಿರೋದು. ಇಷ್ಟು ದಿನ ನಾನು ರೀಲ್ಸ್ನ ಅಪ್ಲೋಡ್ ಮಾಡ್ತಿದ್ದರೆ ಅದು ಕೂಡ ಏನು ಜಾಸ್ತಿ ಮಾಡ್ತಿರ್ಲಿಲ್ಲ. ಯೂಟ್ಯೂಬಲ್ಲಿ ಒಂದೋ ಎರಡೋ ಮಾಡ್ತಾಯಿದ್ದೆ. ಬಟ್ ಇವತ್ತಿನಿಂದ ಮಿನಿ ವ್ಲಾಗ್ನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತು. ಸೊ ಇವತ್ತು ಕೂಡ ವಿಶೇಷವಾದ ದಿನ. ಯಾಕಂತಂದರೆ ನನಗೆ ತುಂಬಾ ಇಷ್ಟವಾದ ದೇವರು ಮತ್ತು ನಾನು ಪೂಜಿಸುವಂಥ ದೇವರು ಬಂದು ವಿಘ್ನೇಶ್ವರನೇ. ಸೊ ಹಾಗಾಗಿ ಇವತ್ತಿನ ದಿನವೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಮುಂದೆ ಈ ಜರ್ನಿ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೋ ಏನೋ. ನೀವೆಲ್ಲ ನನ್ನನ್ನು ಯಾವ ಥರ ಎಕ್ಸೆಪ್ಟ್ ಮಾಡ್ಕೊತೀರಾ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಆ್ಯಂಡ್ ಏನು ಮಾತಾಡಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತಿನ ದಿನ ತುಂಬಾ ವಿಶೇಷ ಆಗಿರೋದ್ರಿಂದ ಮನೆಯಲ್ಲೆಲ್ಲ ದೀಪ ಹಚ್ಚಿಸಿ ರಂಗೋಲಿ ಹಾಕಿ ಹೂವೆಲ್ಲ ಮುಡಿಸಿ ಒಂಥರ ಟ್ರೆಡಿಷ್ನಲಾಗಿ ರೆಡಿಯಾಗಿ ವ್ಲಾಗ್ ಮಾಡೋದು ಅಂತಂದರೆ ತುಂಬಾ ಖುಷಿ ಆಯಿತು. ಆ ವಿಘ್ನೇಶ್ವರಂದು ಆಶೀರ್ವಾದ ನನ್ನ ಮೇಲಿತ್ತು ಅಂತಂದರೆ ನಿಜವಾಗ್ಲೂ ಒಂದು ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಸಂಜೆ ಸ್ವಲ್ಪ ಕಡಲೆಕಾಳ್ದು ಉಸ್ಲಿ ಮಾಡೋಣ ಅಂಥೇಳಿ ಕಡಲೆಕಾಳನ್ನ ನೆನೆ ಹಾಕ್ತಾಯಿದ್ದೆ. ಬೆಳಿಗ್ಗೆ ಏನೂ ಟೈಮ್ ಆಗಿರೋದ್ರಿಂದ ಬೆಳಿಗ್ಗೆ ಏನೂ ನೈವೇದ್ಯ ಇಟ್ಟಿರಲಿಲ್ಲ. ಫಲಹಾರ ಇಟ್ಟು ಪೂಜೆ ಮಾಡಿದೆ. ಹಾಗಾಗಿ ಸಂಜೆ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತೇಳಿ ಕಡಲೆಕಾಳನ್ನ ಸ್ವಲ್ಪ ತೊಳೆದು ನೆನೆ ಹಾಕ್ತಾಯಿದ್ದೆ. ಅದು ಸಂಜೆ ಅಷ್ಟರಲ್ಲಿ ಉಣಿಯುತ್ತೆ ಅಲ್ವ, ಸೊ ಹಾಗಾಗಿ ಮಾಡ್ಕೊಬೋದು. ಸೊ ಇವತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.